ಮಂಗಲ ಭಾವನಯ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ನ ತಂಗಿ ಎಲ್ಲ ಮೊದಲನೇ ಹೆಂಡತಿ, ಈ ನನ್ನ ಮಗ ಮೊದಲನೇ ಹೆಂಡತಿ ನಮ್ಮ ಭಾವಂಗೆ. ಬಂದಿದ್ದೀವಿ ಇಲ್ಲಿ ಅಣ್ಣ ಚರ್ಚಿಗೆ ಬಂದಿರೋದು ಅಂತಾರೆ. ಆಮೇಲೆ ಜನ ಬಂದು ನಮ್ಮನ್ನು ಕೇಳ್ತಾರೆ, ಗಣೇಶ್ ನೀವ್ ಹೆಂಗಿದೆ, ಲೈಫ್ ಹೆಂಗ್ ನಡೀತಿದೆ ಅಂತ. ನಾವ್ ಏನ್ ಹೇಳ್ಬೇಕು? ಏನು ಹೇಳ್ಬೇಡಿ, ನಡ್ರಿ ಒಳಗೆ. ಸೊ ಫೈನಲಿ ಒಳಗೆ ಬಂದಿದ್ದೀವಿ. ಲೈಟ್ ಹೌಸಿಗೆ ಹೋಗಿದ್ವಿ, ಅದು ಕ್ಲೋಸ್ ಆಗಿತ್ತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ 11:30. ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ಬೈಕಿಗೆ ಟಿಬೆಟಿಯನ್ ಫ್ಲ್ಯಾಗ್ ಕಟ್ಟೋಣ ಅಂತ ಹೋಗ್ತಾ ಇದ್ದೀನಿ. ಬೈ ದ ವೇ ಇದು ಟಿಬೆಟಿಯನ್ ಪ್ರೇಯರ್ ಫ್ಲ್ಯಾಗ್. ಯೂಶ್ವಲಿ ರೈಡರ್ಸ್ ಎಲ್ಲ ಕಟ್ಕೊಂಡಿರ್ತಾರೆ ಬೈಕಲ್ಲಿ. ಸೊ ಅದನ್ನು ಬೈಕಿಗೆ ಕಟ್ಟೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ಹೋಗ್ತಾ ಇರೋದು 3 days ಬೈಕ್ ರೈಡ್. ಎಲ್ಲೆಲ್ಲಿಗೆ? ವಯನಾಡ್, ಕೊಟ್ಟಿಯೂರು, ಕಣ್ಣೂರು. ಎಸ್, 3 daysಲ್ಲಿ ಅಷ್ಟನ್ನು ಕವರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಇದನ್ನು ಕಟ್ಟಿ ಮಲ್ಕೊತೀವಿ. ಬೆಳಗ್ಗೆ ಎದ್ದು 4 o'clock ಎದ್ದು ಹೊರಡ್ತೀವಿ. ಅಲ್ಲ, ಮುಂದಕ್ಕೆ ಆ ಕಡೆಗೆ ಹೇಳ್ಕೊಬಿಟ್ಟಿರ್ತೀನಿ. ಈ ಕಡೆಯಿಂದ ಪ್ರೆಷರ್ ತಗೊಂಡು ವಾಪಸ್ ತೆಗಿಬೇಕು. ಅದು ಹೊಡ್ತಾ ಆದ್ಮೇಲೆ ಜೈ ಗಣೇಶ. ಹೇ ಗಾಯ್ಸ್, ಈಗ ನಾವು ಹಾಸನಿಂದ ಹೊರಟಿದ್ದೀವಿ. ಸೊ ಫಸ್ಟ್ ಕಣ್ಣೂರ್ ಆ್ಯಂಡ್ ಸೆಕೆಂಡ್ ಡೇ ವಯನಾಡ್ ಆ್ಯಂಡ್ ಲಾಸ್ಟ್ ಡೇ ಕೊಟ್ಟಿಯೂರಿಗೆ ಹೋಗಿ ಬ್ಯಾಕ್ ಟು ಹಾಸನ್. ಸೊ ಹಾಯ್, ಹಲೋ. ಸೊ ಹಿಂದೆ ಇನ್ನೂ 2 ಬೈಕ್ ಇದೆ. ಬ್ಯಾಂಗ್ಳೂರಿಂದ ಒಬ್ಬರು ಬರ್ತಾ ಇದ್ದಾರೆ ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್. ಹಾಯ್, ವೆರಿ ಎಕ್ಸೈಟೆಡ್ ಗಾಯ್ಸ್. ಬನ್ನಿ ಹೋಗೋಣ. ಕಾಲ್ ಮಾಡಿದ್ರು. ಸೊ ಬರಲಿ, ಅವರೊಬ್ಬರೇ ಬರ್ತಾರೆ ಅಂತ. ವಿ ಆರ್ ವೇಟಿಂಗ್ ಫಾರ್ ಹಿಮ್. ಅಣ್ಣ ಬಂದ. ಏನಾಗಿತ್ತು? ಬ್ಯಾಗ್ ಬಿಚ್ಚೋಗ್ಬಿಟ್ಟಿತ್ತು, ಕರೆಕ್ಟಾಗಿ ಕಟ್ಟಿರ್ಲಿಲ್ಲ. ಬ್ಯಾಗ್ ಕಟ್ಕೊಳಕ್ ಬರಲ್ಲ. ನಾನ್ಸೆನ್ಸ್. ಅದೇ ಈಗ ಎದೆಲ್ ಕಲ್ಲಿದ್ರು ಚಳಿ ಆಗುತ್ತೆ. ಓ, ಅಲ್ಲಾಗಿ ಲೆವೆಲ್ಗೆ ಬಂದಾತ. ಅಯ್ಯಯ್ಯೋ, ಹೆಲ್ಪ್ ಹಿಮ್ ಪ್ಲೀಸ್. ಸೊ ನಾವೀಗ ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಅಲ್ಲಿ ಆನೆ ಇದೆ, ಕರೆಕ್ಟಾಗಿ ಕಾಣ್ತಾ ಇಲ್ಲ. ತುಂಬ ಆನೆಗಳಿದೆ ಅಲ್ಲಿ. ಚಲೋ, ಅಲ್ಲಿ ಆನೆ ಬಟ್ ತಿರುಗ್ತಾ ಇದೆ ಈ ಕಡೆ. ಸೊ ಇಲ್ಲಿ ಆನೆ ಕ್ಯಾಂಪ್ ಇದೆ. ಸೊ ಅದರಿಂದ ಇಷ್ಟೊಂದು ಆನೆಗಳಿದೆ ಇಲ್ಲಿ. ಇನ್ನು ಒಳಗೆ ತುಂಬ ಇದೆ ಬಟ್ ಕಾಣ್ತಾ ಇಲ್ಲ. ನಾವು ಈಗ ತಿಥಿಮತಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸೊ ಈಗ ಆ್ಯಕ್ಚುಲಿ ಚಳಿ ಸ್ಟಾರ್ಟ್ ಆಗ್ತಾ ಇದೆ. ನಮ್ಗೆ ಅನಿಸ್ತಿರೋದು ಮುಂದೆ ಮಳೆನೂ ಬರ್ತಿರ್ಬೋದು ಅಂತ. ಸೊ ಮಳೆ ಬರಬೇಕು, ಚಳಿ ಆಗಬೇಕು, ಆಗಲೇ ಬೈಕ್ ರೈಡ್ ಮಜಾ.
ಸೊ ನಾವು ಈಗ ಗೋಣಿಕೊಪ್ಪಗೆ ಬಂದಿದ್ದೀವಿ. ಈಗ ನಾವು ತಿಂಡಿ ತಿಂದ್ವಿ, ರೈನ್ ಜಾಕೆಟ್ಸ್ ಹಾಕ್ಕೊಂಡಿದ್ದೀವಿ. ಮುಂದೆ ಮಳೆ ಇದೆ ಅಂದ್ಕೊಂಡು ಏನಾಗುತ್ತೆ ನೋಡೋಣ ಬನ್ನಿ. ಸೊ ಸೈಕ್ಲೋನ್ ಎಫೆಕ್ಟ್ ಅಂತ ನೋಡಿದ್ವಿ. ಸೊ ಮಳೆ ಇದೆ ಅಂತ ಅನಿಸ್ತಾ ಇದೆ, ಬಿಕಾಸ್ ಇಲ್ಲಿ ತುಂಬ ಚಳಿ ಇದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸೊ ಮಳೆ ಬರ್ಬೋದು. ಸೊ ಜಸ್ಟ್ ಇನ್ ಕೇಸ್ ಮಳೆ ಬಂದರೆ ಅಂತ ರೈನ್ ಜಾಕೆಟ್ ಹಾಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲೊಬ್ರು ಈ ಬೈಕ್ ಅವರು ಅವಾಗಿಂದ ನಿಧಾನ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಧಾನಕ್ಕೆ ಬರ್ತಾ ಇದೀವಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಸೊ ಚಲೋ ಲಾಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ ಗಾಯ್ಸ್. ನಮ್ಮವ್ರು ಹಿಂದೆ ಉಳ್ಕೊಂತ ಇದ್ದಾರೆ ಗಾಯ್ಸ್, ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ಕಿತ್ಕೊಂಡು ಹೋಗ್ಬೇಕು. ನಮ್ಮವ್ರು ಮತ್ತೆ ಹಿಂದೆ ಉಳ್ಕೊಂಡಿದ್ದಾರೆ, ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಿಂಗೆ ಹೋದ್ರೆ ನಾವು ಇವತ್ತು ನಿಜ ಕಣ್ಣೂರಿಗೆ ಹೋಗಲ್ಲ. ತುಂಬಾ ಕಷ್ಟ ಇದೆ ಹಿಂಗೆ ಬಂದ್ರೆ. ಪೆಟ್ರೋಲ್ ಹಾಕ್ಸೋಣ ಕಣ್ಣೂರಲ್ಲಿ, ಫುಲ್ ಟ್ಯಾಂಕ್ ಮಾಡ್ಸೋಣ. ಫೈನಲಿ ಕೇರಳ ಎಂಟರ್ ಆದ್ವಿ. ಸೊ ಇನ್ನು 50 ಕಿಲೋಮೀಟರ್ಸ್ ಇದೆ ಕಣ್ಣೂರಿಗೆ. ಸೊ ಫುಲ್ ಮಳೆ ಇದೆ, ಜೋರಾಗಿ ಇದೆ ಮಳೆ. ಐ ಡೋಂಟ್ ನೋ. ಸೊ ಹೇ ಗಾಯ್ಸ್, ಫೈನಲಿ ಕಣ್ಣೂರಿಗೆ ರೀಚ್ ಆದ್ವಿ. ಸ್ಟೇಗೆ ಬಂದಿದ್ದೀವಿ. ಯುನೈಟೆಡ್ ಡ್ರೀಮ್ಸ್ ಸ್ಟೇ ಮಾಡಿದ್ವಿ ನಾವು. 3 ರೂಮ್ಸ್ ಮಾಡಿದ್ವಿ. ಸೊ ರೂಮ್ಸ್ ಕೊಟ್ಟಿದ್ದಾರೆ. ಇವಾಗ ಫುಲ್ ಒದ್ದೆ ಆಗಿದ್ದೀವಿ, ಮಳೆ ಬಂದಿತ್ತು, ಫುಲ್ ನೆಂದಿದ್ದೀವಿ. ಸೊ ಈಗ ಚೇಂಜ್ ಮಾಡಿಕೊಂಡು ಎಲ್ಲಿಗೆ, ಪಯಂಬಲಂ ಬೀಚ್ಗೆ ಹೋಗ್ತೀವಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಅಂತ ಅಪ್ಡೇಟ್ ಮಾಡ್ತೀನಿ. ಬಾಯ್. ಸೊ ವಿ ಆರ್ ರೆಡಿ ನಾವು. ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಈಗ ನಾವು ಸೇಂಟ್ ಏಂಜಲೋ ಫೋರ್ಟ್, ಆಮೇಲೆ ಇನ್ನೆಲ್ಲಿಗೆ, ಎಲ್ಲಿಗೆ ಹೇಳು, ಎಲ್ಲಿಗೆ ಇಲ್ಲೇ ಬಾ, ಹೇಳು ಎಲ್ಲಿಗೆ. ಫಸ್ಟು ಕಣ್ಣೂರು ಲೈಟ್ ಹೌಸು, ಆಮೇಲೆ ಸೈಂಟ್ ಏಂಜಲೋ ಫೋರ್ಟು, ಅದಾದಮೇಲೆ ಏನು ನೆಕ್ಸ್ಟ್ ಎಲ್ಲಿಗೆ ಬಾವ? ಸೈಂಟ್ ಏಂಜಲೋ ಫೋರ್ಟ್ ಆದ್ಮೇಲೆ ಅಲ್ಲ, ಸೈಂಟ್ ಏಂಜಲೋ ಫೋರ್ಟ್ ಆದ್ಮೇಲೆ ಇನ್ನೊಂದು ಪ್ಲೇಸ್ ಇದೆಯಲ್ಲ, ಅಲ್ಲ ಕಣ್ಣೂರು ಲೈಟ್ ಹೌಸ್, ಅರಕ್ಕಲ್ ಮ್ಯೂಸಿಯಂ. ಸೊ ಇಷ್ಟು ಪ್ಲೇಸಸ್ಗೆ ಇವಾಗ ಹೋಗ್ತಾ ಇದ್ದೀವಿ. ಡ್ರೈವಿಂಗ್ ಬೀಚ್ ಸಂಜೆ ಈವ್ನಿಂಗ್ ಹೋಗುತ್ತೆ. ಸೊ ಲೆಟ್ಸ್ ಗೋ. ಸೊ ದಿಸ್ ಇಸ್ ಮೈ ಹಸ್ಬೆಂಡ್. RCB ಜರ್ಸಿ ಹಾಕಿದ್ದಾರೆ. ಸೊ ನಾನು ಹಾಕ್ತೀನಿ, ಬಟ್ ಈವ್ನಿಂಗ್ ಬೀಚಲ್ಲಿ ಹಾಕ್ತೀನಿ. ಸೊ ಲೆಟ್ಸ್ ಗೋ. ಹೊರಡ್ತಾ ಇದ್ದೀವಿ. ಇಲ್ಲಿ ಮಳೆನೂ ಇದೆ, ಬಿಸಿಲು ಇದೆ. ಲೈಕ್ ಒಂಥರ ಮಿಕ್ಸ್ಡ್ ಕ್ಲೈಮೇಟ್ ಥರ. ಮಳೆ ಬರ್ತಾ ಇದೆ, ಬಟ್ ಸ್ಟಿಲ್ ಬಿಸಿಲು, ಸೆಕೆ ಎಲ್ಲ ಆಗ್ತಾ ಇದೆ. ಅಷ್ಟೊಂದೇನು ಮಳೆ ಇಲ್ಲ ಇವಾಗ. ನಾವು ಬರುವಾಗ ಜಾಸ್ತಿ ಮಳೆ ಇತ್ತು, ಬಟ್ ಈಗ ಮಳೆ ಇಲ್ಲ, ಉದುರುತ್ತಾ ಇದೆ ಅಷ್ಟೇ. ಬಟ್ ಬಿಸಿಲು, ಸೆಕೆ, ಫುಲ್ ಟ್ರಾಫಿಕ್ ಇದೆ ಕಣ್ರೋ. ಆ ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡೋಕ್ಕೆ ಡಾಮಿನೋಸಿಗೆ ಹೋಗ್ತಾ ಇದ್ವಿ. ಇದು ಲಿಟ್ರಲಿ ಇನ್ನೂ ತುಂಬ ಟ್ರಾಫಿಕ್ ಇದೆ. ಸೊ ಡಾಮಿನೋಸಿಗೆ ಬಂದಿದ್ದೀವಿ. ನಮ್ಮ 10 ಜನ ಟೇಬಲ್ ಇಲ್ಲ ಅಂದರೆ ನಾವೇ ಟೇಬಲ್ ಜಾಯಿನ್ ಮಾಡ್ಕೊಂಡ್ಬಿಟ್ಟು ನಾನು ಕಾಣ್ತೇನೆ. ಅಲ್ಲಿ ನೋಡಿ ಗಾಯ್ಸ್, ತಿನ್ನಕ್ಕಿಟ್ಟಿರೋ ಟೇಬಲ್ನ ಫುಲ್ ಸ್ಟೋರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ.
ಹೆಲ್ಮೆಟ್ಟು ರೈನ್ ಜಾಕೆಟ್ಟು ನೈಟ್ ರೂಮಲ್ಲಿ ಆಡೋಣ ಟ್ರುತ್ ಆರ್ ಡೇರ್ ಡಿಸ್ಪ್ಲೇ ಕಡೆ ಬಂದವರು ಕೈ ತಿರುಗಿಸು, ನನ್ನ ಕೈಯಲ್ಲಿ ನಿಲ್ಲ ಅಲ್ಲಿಗೆ ಬೇಡ ಅಲ್ಲಿ ಮಲ್ಕೊಂತ ಆಗಲ್ಲ. ಮೀಡಿಯಾ ಓಕೆ, ಕಣ್ಮುಚ್ಕೊಳ. ಓಕೆ, ಏನಿಲ್ಲ, ಅವನು ಕಣ್ಣು ಮುಚ್ಕೊಂಡಿರ್ತಾನೆ. ನಾನು ಹಿಂಗೆ ಒಬ್ಬೊಬ್ರಿಗೂ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತೀನಿ. ಯಾರ ಹತ್ರ ಅವನು ಸ್ಟಾಪ್ ಅಂತಾನೋ ಅವಾಗ ಅವರಿಗೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಅವ್ರು ಟ್ರೂತ್ ಆಗೇ ಹೇಳಬೇಕು. ಯಾರಾದರೂ ಕಳ್ಳ ಕೆಲಸ ಆಡಿದ್ರೆ ಫೋನಲ್ಲಿ ನೋಡ್ಕೊಂಡು ಡೌ ಮಾಡ್ತಾ ಇದ್ರೆ ಫೋನ್ ನೋಡ್ಕೊಂಡು ಡೌ ಮಾಡಬಾರ್ದು. ರೆಡಿ? ನೀನು ಇವಾಗ ಯಾರಿಗೆ ಬೇಕಾದ್ರೂ ಸ್ಟಾಪ್ ಹೇಳ್ಬೋದಾ? ಬಾವ ಮೊದಲನೇ ಬಾವ. ಕೇಳ ನೀನೇ. ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ನ ತಂಗಿ ಎಲ್ಲ ಮೊದಲನೇ ಹೆಂಡತಿ, ಈ ನನ್ನ ಮಗ ಮೊದಲನೇ ಹೆಂಡತಿ ನಮ್ಮ ಬಾವಂಗೆ. ನಿಜವಾಗ್ಲೂ ಎಲ್ಲಾರು ಕಾಣಿಸಿದ್ರೆ ಹೇಳಿ. ಸಖತ್ ಬಾಂಡು. ಈಗ ಲೇಖಮ್ಮ ಮುಖ್ಯನ ಇವ್ರ ಮುಖ್ಯನ ಅಂತ ಬರೀ ಈಗ ಎರಡು ಕಣ್ಣುಗಳು ಅನ್ನಂಗಿಲ್ಲ. ಇಬ್ರಲ್ಲಿ ಒಬ್ರನ್ನ ಚೂಸ್ ಮಾಡ್ಬೇಕು ಅಂದ್ರೆ ಯಾರು? ಫಸ್ಟ್ ಚಾಯ್ಸ್ ಯಾವಾಗ್ಲೂ ಅಂದ್ರೆ ಸೆಕೆಂಡ್ ಚಾಯ್ಸ್ ಅವನು ಆಪ್ಷನ್ ಇಟ್ಕೊಂಡಿದ್ದೀರಾ ಅಂತ. ಅಂದ್ರೆ ನನ್ನ ತಂಗಿನ ನನ್ನ ತಂಗಿನ ಅವಾಗ ಮನೆಗೆ ಕಳ್ಸೋದು ಇವನ್ ಜೊತೆ ಇರಕ್ಕ ಬೋ ಹಂಗ. ಅಂದ್ರೆ ಇವನ್ ಜೊತೆ ಏನು ಹೋಗಲ್ಲ ಅಲ್ಲ ಬೋ ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ. ಅಂದ್ರೆ ನಿನ್ನ ಮೇಲೆ ಅಂತಲ್ಲ ಹೇಳ್ದೆ ಅಷ್ಟೇ. ಓಕೆ ಅಷ್ಟೇ. ರೌಂಡ್ 2. ಕಣ್ಮುಚ್ಕೊಳ್ಳೋ. ಚಂದು. ಸೊ ಮೋಸ್ಟ್ ಅವೈಟೆಡ್ ಪರ್ಸನ್ ನಮ್ಮ ಮೀಸೆ ಮಾರ ಚಂದು. ನಾವೇ ಕೇಳೋಣ. ಫ್ರೆಂಡ್ಸ್ ಅಲ್ವಾ, ಅವ್ರದ್ದೇನು ನಿಮಗೆ ತುಂಬಾ ಇಷ್ಟ ಆಯ್ತು? ಅವ್ರದ್ದೇನು ನೋಡಿ ತುಂಬಾ ಇಷ್ಟ ಆಯ್ತು? ಅವರು ನಮ್ಮ ಭಾವನ ಬಗ್ಗೆ ಏನ್ ನೋಡಿ ತುಂಬಾ ಇಷ್ಟ ಆಯ್ತು ಅಂತ. ಏನ್ ಇಷ್ಟ ಆಯ್ತು ಹೇಳ್ರಿ. ಏನು ಇಷ್ಟ ಆಗಿಲ್ಲ, ಅದು ಬ್ರದರ್ಹುಡ್ ಬಾಂಡ್ ಹಂಗೆ ಬಿಲ್ಡ್ ಆಗ್ಬಿಡುತ್ತೆ. ಇದೇ ಮಾಡ್ತಾ ಇಲ್ಲ ಬಾಂಚತ್. ಯಾರೋ ಇವಳು ಬಂದಿದ್ದೀವಿ. ಇಲ್ಲಿ ಅಣ್ಣ ಚರ್ಚಿಗೆ ಬಂದಿರೋದು ಅಂತಾರೆ. ಆಮೇಲೆ ಜನ ಬಂದು ನಮ್ಮನ್ನು ಕೇಳ್ತಾರೆ, ಗಣೇಶ್ ನೀವ್ ಹೆಂಗಿದೆ, ಲೈಫ್ ಹೆಂಗ್ ನಡೀತಿದೆ ಅಂತ. ನಾವ್ ಏನ್ ಹೇಳ್ಬೇಕು? ಏನು ಹೇಳ್ಬೇಡಿ, ನಡ್ರಿ ಒಳಗೆ. ಇಲ್ಲಿ ನೋಡಿದ್ರೆ ಅಷ್ಟೇ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸೊ ಫೈನಲಿ ಒಳಗೆ ಬಂದಿದ್ದೀವಿ. ಲೈಟ್ ಹೌಸಿಗೆ ಹೋಗಿದ್ವಿ, ಅದು ಕ್ಲೋಸ್ ಆಗಿತ್ತು ಬಿಕಾಸ್ ಆಫ್ ಮೇಂಟೆನೆನ್ಸ್. ಇವಾಗ ನಾವು ಬಂದಿರೋದು ಸೇಂಟ್ ಏಂಜಲೋ ಫೋರ್ಟ್. ಚೆನ್ನಾಗಿದೆ ಗೈಸ್ ಫೋರ್ಟ್. ಸೊ ಗೈಸ್, ಸೇಂಟ್ ಏಂಜಲೋ ಫೋರ್ಟಿಂದ ಅರೇಬಿಯನ್ ಸೀದು ಒಂದು ಒಳ್ಳೆ ವ್ಯೂ ಕಾಣ್ತಾ ಇದೆ. ಬನ್ನಿ ನೋಡ. ರಿಯಲಿ ಇದು ಬ್ರೆತ್ ಟೇಕಿಂಗ್ ವ್ಯೂ. ಮಳೆ ಬರ್ತಾ ಇದೆ, ವೇವ್ಸ್ ಜಾಸ್ತಿ ಆಗ್ತಾ ಇದೆ. ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕಣ್ಣೂರು.
ಸೊ ಬೀಚೆಲ್ಲ ಮುಗಿಸ್ಕೊಂಡು ಬಂದು ಗೇಮ್ಸ್ ಎಲ್ಲ ಆಡಿ ಫ್ರೆಶನ್ ಅಪ್ ಆಗಿ ಈಗ ಕುತ್ಕೊಂಡ್ವಿ. ಸೊ ನಾಳೆ ವಯನಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ. ಈಗ ಫುಲ್ ಟಯರ್ಡ್ ಆಗಿದ್ದೀವಿ. ವಿ ಆರ್ ಸ್ಲೀಪಿಂಗ್ ನೌ. ಬೈ, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಸ್ಟೇ ಆ್ಯಕ್ಚುಲಿ ಸೂಪರ್ ಕಂಫರ್ಟಬಲ್ ಆಗಿದೆ, ಕೋಝಿ ಆ್ಯಂಡ್ ಕಂಫರ್ಟಬಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.